ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಬಳ್ಳಾರಿ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ. ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ, ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು. ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ. ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಬಳ್ಳಾರಿ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ, ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು. ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ. ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಬಳ್ಳಾರಿ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ, ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು. ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ. ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಬಳ್ಳಾರಿ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ, ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು. ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ. ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಬಳ್ಳಾರಿ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ, ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು. ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ವಾರ 10 ದಿವಸ ಆಗ್ಬೋದು.
ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಆಗಿದೆ ಫ್ರೀಸ್ ಆಗಿದೆ ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು, ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ತಮ್ಮ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು, ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ತಮ್ಮ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ ಬಳ್ಳಾರಿ ಹಾಸ್ಪಿಟಲ್ ನಿಮ್ಮ ಮೆಡಿಕಲ್ ಎಜುಕೇಶನ್ ಇಲ್ಲ ಅಂದ್ರೆ ಇದು ಅಲ್ಲೇ ಅದೇ ಸೇಮ್ ಥಿಂಗ್ ಇದು ಅದು ಇಟ್ ಇಸ್ ಗವರ್ಮೆಂಟ್ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ಅದು ಇನ್ಫಾರ್ಮೇಶನ್ ಬಂದು ಗೊತ್ತಾಯ್ತು ಸರ್. ಎನ್ಕ್ವೈರಿ ನಡೀತಾ ಇದೆ ಅಲ್ಲ. ಅದೇ ಸರ್, ಅಂದ್ರೆ ವರದಿಯನ್ನ ಮುಚ್ಚಿಡ್ತಾರೆ, ವರದಿ ಬಹಿರಂಗ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಬಂತು ಆಲ್ರೆಡಿ ವರದಿ ಹೇಳಿದಾರಲ್ಲ, ಒಂದು ವರದಿ ಕೊಟ್ಟಾಗಿದೆ. ಈಗ ಏನಂತಂದ್ರೆ ಈಗ ಇನ್ನೊಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಒಂದು ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿದೆ ಅಂತ ಆರೋಗ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ, ಅದರಿಂದ ಅನುಮಾನ ಇದೆ ಅಂತ. ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾಗುತ್ತೆ ಎಂಡೋಟಾಕ್ಸಿನ್ಸ್ಗೆ. ಅದಕ್ಕೆ ಅದು ಆ ಒಂದು ಟೆಸ್ಟ್ ಮಾಡಿದ್ಮೇಲೆ ದೇ ವಿಲ್ ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ಎಷ್ಟು ದಿವಸ ಆಗ್ಬೋದು? ಯಾಕೆಂತಂದ್ರೆ ಮತ್ತೆ ಈ ರೀತಿಯ ಮತ್ತೆ ಘಟನೆಗಳಾಗ್ತಾ ಇರುತ್ತೆ. ಇಲ್ಲ ವಿಳಂಬ ಆಗ್ತಿದೆಯೇನೋ ಅಂತ. ಅದೆಲ್ಲ ಫ್ರೀಸ್ ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಅದು, ಅದೆಲ್ಲ ಬ್ಯಾಚಸ್ ಫ್ರೀಸ್ ಮಾಡಿದ್ದಾರೆ. ಈ ವರದಿ ಬರೋದಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಒಂದು ಅಂದಾಜಿಗೆ ಅಧಿಕಾರಿ ತಮ್ಮ ವಾರ 10 ದಿವಸ ಆಗ್ಬೋದು. ಅಲ್ಲಿವರೆಗೂ ಕೂಡ ಈಗ ಸದ್ಯಕ್ಕೆ ಔಷಧಿನ ಫ್ರೀಸ್ ಆಗಿದೆ, ಸದ್ಯಕ್ಕೆ ಬಳಸೋ ಫ್ರೀಸ್ ಆಗಿದೆ. ಎಸ್, ಥ್ಯಾಂಕ್ ಯು. ಇದಿಷ್ಟು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮತ. ಅವ್ರು ಹೇಳುವಂತೆ ಈಗ ಸದ್ಯಕ್ಕೆ ಅದು ಏನೊಂದು IV ಫ್ಲೂಯಿಡ್ ಸಮಸ್ಯೆ ಆಯಿತು, ಅದನ್ನ ಈಗ ಸದ್ಯಕ್ಕೆ ಫ್ರೀಸ್ ಮಾಡಲಾಗಿದೆ, ಅದನ್ನ ಬಳಸ್ತಾ ಇಲ್ಲ. ಜೊತೆಗೆ ಒಂದು ವರದಿ ಕೂಡ ಬರಬೇಕಾಗಿದೆ, ವರದಿ ಬರೋದಕ್ಕೆ ಒಂದಷ್ಟು ಟೆಸ್ಟ್ಗಳು ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಆ ವರದಿ ಬರುವಂತದ್ದು ಸುಮಾರು 8 ರಿಂದ 10 ದಿನದೊಳಗಡೆ ಬರುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಔಷಧಿಯನ್ನ ತಡೆ ಹಿಡಿದಿದ್ದೇವೆ, ಜೊತೆಗೆ 8 ರಿಂದ 10 ದಿನದೊಳಗಡೆ ವರದಿ ಬರುತ್ತೆ, ವರದಿ ನಂತರ ಮುಂದಿನ ಕ್ರಮ ಅಂತಕ್ಕಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.